ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ 2024 ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ನಾವು ವಿಶೇಷವಾಗಿ ಮೀನರಾಶಿಯವರ ಒಂದು ವಿಚಾರವಾಗಿ 2024ನೇ ಇಸ್ವಿ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೀನರಾಶಿಯವರಿಗೆ ಯಾವ ಯಾವ ಗ್ರಹ ಯಾವ ಯಾವ ಮನೆಯಲ್ಲಿರುವಂಥದ್ದು ಮತ್ತು ಆ ಗ್ರಹರ ಒಂದು ಪ್ರಭಾವದಿಂದ ಯಾವ ಒಂದು ವಿಚಾರದಲ್ಲಿ ಮೀನರಾಶಿಯವರಿಗೆ ಅನುಕೂಲ ಇರುವಂಥದ್ದು ಮತ್ತು ಯಾವ ಒಂದು ವಿಚಾರದಲ್ಲಿ ಅನಾನುಕೂಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮೀನರಾಶಿಯವರಿಗೆ 1ನೇ ಮನೆಯಲ್ಲಿ ರಾಹು ಮತ್ತು 2ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ, ಇನ್ನು 7ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ, 9, 10ನೇ ಮನೆಯಲ್ಲಿ ರವಿ, ಕುಜ, ಶುಕ್ರ, ಬುಧರ ಒಂದು ಪ್ರಭಾವ ಇರುವಂಥದ್ದು, 12ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು ಯಾವ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಇರುತ್ತೆ ನೋಡಿ, ಸ್ವಲ್ಪ ರೀತಿಯಾಗಿ ಗೊಂದಲ ಅವರನ್ನು ಕಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಮಾನಸಿಕ ಭಯ ಮತ್ತು ಆತಂಕಗಳು ಅವರಿಗೆ ಇರುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ದುರ್ಗೆಯ ಒಂದು ಆರಾಧನೆಯಿಂದ ಇದನ್ನೆಲ್ಲವನ್ನು ಕೂಡ ಅವರು ದೂರ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಅವರಿಗೆ ಆರ್ಥಿಕ ಜೀವನ ಬಹಳಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು, ಹಣಕಾಸಿನ ಒಂದು ವಿಚಾರ, ಇನ್ನು ಗುಪ್ತಧನ ಅಂದರೆ ಪೂರ್ವಿಕರಿಂದ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದು ಅಲ್ಲದೆ ಅವರಿಗೆ ಹಳೆಯ ಒಂದು ಹಣಕಾಸಿನ ವ್ಯವಹಾರಗಳೇನಾದರೂ ನಿಂತೋಗಿದ್ದಂಥ ಪಕ್ಷದಲ್ಲಿ ಜನವರಿ ತಿಂಗಳಲ್ಲಿ ಸ್ವಲ್ಪ ರಿಕವರಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಅವರಿಗೆ ದೃಢ ಸಂಕಲ್ಪವನ್ನು ಮಾಡುವಂತಹ ಶಕ್ತಿ ಮತ್ತು ಚೈತನ್ಯ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ಆಭರಣಗಳನ್ನು ಖರೀದಿ ಮಾಡಬೇಕು ಎನ್ನುವಂತಹ ಆಸೆಯನ್ನು ಉಳ್ಳಂತಹ ಜಾತಕರಿಗೆ ಜನವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ವಿಶೇಷವಾದಂತಹ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸ್ಟೀಲ್ ಐಟಮ್ಸನ್ನು ಅಂದರೆ ವಿಶೇಷವಾಗಿ ತಾಮ್ರ ಆಗಿರ್ಬೋದು ಅಥವಾ ಹಿತ್ತಾಳೆ ಆಗಿರ್ಬೋದು, ಸ್ಟೀಲ್ ಬಿಸ್ನೆಸ್ ಮಾಡುವಂತಹ ಜಾತಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅವರ ಒಂದು ವಾಕ್ಚಾತುರ್ಯ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅವರ ಒಂದು ವಾಕ್ಚಾತುರ್ಯದಿಂದ ಲಾಭ ಮತ್ತು ಯಶಸ್ಸನ್ನು ಪಡೆಯುವಂತಹ ಒಂದು ಸಾಧ್ಯತೆಗಳು ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಅವರಿಗೆ ಕ್ರೀಡಾಪಟುಗಳಿಗೆ ವಿಶೇಷವಾದಂತಹ ಅನುಕೂಲವಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಧೈರ್ಯ ಮತ್ತು ಸಾಹಸಗಳು ಅವರ ಒಂದು ಪ್ರಯತ್ನಕ್ಕೆ ತಕ್ಕ ಯಶಸ್ಸನ್ನು ಜನವರಿ ತಿಂಗಳಲ್ಲಿ ಮೀನರಾಶಿಯವರು ಪಡೆಯುವಂಥದ್ದು. ಇನ್ನು ಅದೇ ರೀತಿ ನೋಡಿ, ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಜಾತಕರಿಗೆ ಮೀನರಾಶಿಯವರಿಗೆ ಒಳ್ಳೆಯ ಅನುಕೂಲಕರವಾದಂತಹ ಅವಕಾಶಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು. ಅದೇ ರೀತಿ ಲೆಕ್ಕ ಪರಿಶೋಧಕರು ಮತ್ತು ಪತ್ರಕರ್ತರಿಗೂ ಕೂಡ ವಿಶೇಷವಾದಂತಹ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ನೌಕರರಿಂದಲೂ ಕೂಡ ಅವರಿಗೆ ಬಹಳಷ್ಟು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಇನ್ನು ಜಲ ವಿಚಾರಗಳು ಅಂದರೆ ಬೋರನ್ನು ಹಾಕಿಸುವಂತಹ ಒಂದು ವಿಚಾರಗಳಾಗಿರ್ಬೋದು, ಅಥವಾ ನೀರಿನ ಒಂದು ವ್ಯಾಪಾರವನ್ನು ಶುರು ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನು ಉಳ್ಳಂತಹ ಮೀನರಾಶಿಯ ಜಾತಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಜನವರಿಯಲ್ಲಿ ಮೀನರಾಶಿಯ ಜಾತಕರು ಈ ಒಂದು ವಿಚಾರದಲ್ಲಿ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದೇ ರೀತಿ ನೋಡಿ, ಫಾರಿನ್ ಟ್ರಾವೆಲನ್ನು ಬಯಸ್ತಾ ಇರ್ತಕ್ಕಂತಹ ಮೀನರಾಶಿಯ ಜಾತಕರಿಗೆ ವಿಶೇಷ ಅನುಕೂಲ ಆಗ್ತಕ್ಕಂಥದ್ದು. ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳು ಅಂದರೆ ಹೈಯರ್ ಎಜುಕೇಷನನ್ನು ಮಾಡಬೇಕು, ಫಾರಿನ್ ಟ್ರಾವೆಲ್ ಮಾಡಬೇಕು, ಫಾರಿನಲ್ಲಿ ಹೋಗಿ ಹೈಯರ್ ಎಜುಕೇಷನ್ ಮಾಡಬೇಕು ಎಂಬುವಂತಹ ಆಸೆಯನ್ನು ಉಳ್ಳಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು ಅವಕಾಶಗಳು ಬರ್ತಕ್ಕಂಥದ್ದು, ಸಮಯ ಸಂದರ್ಭ ಸನ್ನಿವೇಶಗಳು
ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿವಾಹ ಪ್ರಯತ್ನಗಳಲ್ಲಿ ಅವರಿಗೆ ವಿಶೇಷವಾದಂತಹ ಜಯಪ್ರಾಪ್ತಿಯಾಗುವಂಥದ್ದು, ಶುಭ ಸಮಾಚಾರಗಳು ತಿಳಿಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮೀನರಾಶಿಯ ರೈತ ಬಾಂಧವರಿಗೆ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಅವರಿಗೆ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು, ಇನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವಂಥವ್ರಿಗೆ ವಿಶೇಷವಾದಂತಹ ಶುಭ ಕಾರ್ಯಗಳನ್ನು ಮಾಡುವಂತಹ ಯೋಗ ಪ್ರಾಪ್ತಿಯಾಗುವಂಥದ್ದು, ದೈವ ಪೂಜೆಗಳಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನ್ಯಾಯಾಂಗ ವಿಚಾರಗಳಲ್ಲೂ ಕೂಡ ಅವರಿಗೆ ಅನುಕೂಲಕರವಾದಂತಹ ಅವಕಾಶಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಶಾಂತಿ ನೆಮ್ಮದಿ ದೊರೆಯುವಂಥದ್ದು, ಹೊಸ ಹೊಸ ವ್ಯಾಪಾರಗಳನ್ನು ಅಥವಾ ಹೊಸ ವಿಚಾರಗಳನ್ನು ಮಾಡಬೇಕು ಅನ್ನುವಂತಹ ಜಾತಕರಿಗೂ ಕೂಡ ಒಳ್ಳೆಯ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಸಹೋದರ ಮತ್ತು ಸಹೋದರಿಯರ ಒಂದು ವಿಚಾರದಲ್ಲಿ ಒಬ್ರಿಗೊಬ್ಬರು ಪರಸ್ಪರ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಹಿರಿಯ ಅಧಿಕಾರಿಗಳಿಂದ ಬಹಳಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಕೀರ್ತಿ ಯಶಸ್ಸು ದೊರೆಯುವಂತಹ ಒಂದು ವಿಶೇಷತೆಗಳು ಮೀನರಾಶಿಯವರಿಗೆ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಪೊಲೀಸ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮೀನರಾಶಿಯ ಜಾತಕರಿಗೆ ಒಳ್ಳೆಯ ಕೀರ್ತಿ ಮತ್ತು ಯಶಸ್ಸು ಪ್ರಾಪ್ತಿಯಾಗುವಂಥದ್ದು. ಅದೇ ರೀತಿ ಮೀನರಾಶಿಯ ಜಾತಕರಿಗೆ ಚಿನ್ನ ಮತ್ತು ಬೆಳ್ಳಿಯ ವ್ಯಾಪಾರವನ್ನು ಮಾಡುವಂತಹ ಜಾತಕರಿಗೂ ಕೂಡ ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ಜನವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಇನ್ನು ಗುಪ್ತಧನ ಅಂದರೆ ಈಗಾಗಲೇ ಯಾರಿಗಾದರೂ ಕೊಟ್ಟು ನಿಂತೋಗಿದ್ದಂತಹ ಪಕ್ಷದಲ್ಲಿ ಜನವರಿ ತಿಂಗಳಲ್ಲಿ ಪ್ರಯತ್ನ ಮಾಡೋದ್ರಿಂದ ಅದರಿಂದಲೂ ಕೂಡ ಅವರಿಗೆ ಒಳ್ಳೆಯ ಅನುಕೂಲಕರವಾದಂತಹ ಶುಭ ಫಲಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿವಾಹ ಪ್ರಯತ್ನಗಳನ್ನು ಪಡ್ತಾ ಇರ್ತಕ್ಕಂತಹ ಮೀನರಾಶಿಯ ಜಾತಕರಿಗೆ ಜನವರಿಯಲ್ಲಿ ಶುಭ ಶಕುನಗಳು ಮತ್ತು ಶುಭ ಸಮಾಚಾರಗಳು ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಪದೇ ಪದೇ ಅವರಿಗೆ ಸ್ವಲ್ಪ ಕೆಟ್ಟ ಕನಸುಗಳು ಬೀಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಆಂಜನೇಯನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಶುಭ ಫಲವನ್ನು ಪಡಿಬಹುದಾಗಿರುತ್ತೆ. ಅದೇ ರೀತಿ ಭದ್ರಕಾಳಿಯ ಒಂದು ಆರಾಧನೆಯಿಂದ ಶುಭ ಫಲವನ್ನು ಜನವರಿ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೀನರಾಶಿಯ ಜಾತಕರು ಪಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮೀನರಾಶಿಯ ಜನವರಿ ತಿಂಗಳ 2024ನೇ ಇಸ್ವಿಯ ಒಂದು ಸಂಕ್ಷಿಪ್ತ ರಾಶಿ ಭವಿಷ್ಯ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.